PRK ಅಂತ ಹೇಳಿ ಅವರ ಪ್ರೊಡಕ್ಷನ್ ಹೌಸ್ ಏನಿತ್ತು ಅದರಿಂದನೇ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಅದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅವ್ರದ್ದೇ ಆದಂಥ ಒಂದು ಜೀವನ ಚರಿತ್ರೆಯನ್ನು ಇಟ್ಕೊಂಡು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿದ್ದಂಗೆ ಅಪ್ಪು ಯಾವಾಗಲೂ ಹಿ ವಾಸ್ ಕನೆಕ್ಟೆಡ್ ವಿತ್ ನ್ಯೂ ಏಜ್ ಟೆಕ್ನಾಲಜಿ. ಅವರು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನೋರು. ಸಿನಿಮಾ ರಂಗಕ್ಕೆ ಏನಾದರೂ ಮಾಡಬೇಕು ಅಂತ ಅವ್ರದ್ದು ಯಾವಾಗಲೂ ಕನಸಿತ್ತು. ಬೀಟ್ ನ್ಯೂ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬರಬೇಕು, ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತಲೇ ನಾವು PRK ಪ್ರೊಡಕ್ಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಇಂಡಸ್ಟ್ರಿ ಬೆಳಿಬೇಕು ಅಂತಿದ್ದೆ ಅವ್ರದ್ದು ಒಂದು ದೊಡ್ಡ ಡ್ರೀಮ್ ಇತ್ತು. ಜೊತೆಗೆ ಯಾವಾಗಲೂ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಬೇಕು ಅನ್ನೋದು ಅವ್ರದ್ದೊಂದು. ಈ ಒಂದು ಆ್ಯಪ್ನ ಹೆಸರು ಸ್ಟಾರ್ ಫ್ಯಾಂಡಮ್ ಆ್ಯಪ್ ಅಂತ ಹೇಳಿ. ಈ ಒಂದು ಆ್ಯಪಲ್ಲಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಅವಕಾಶವನ್ನು ಕೊಡೋ ರೀತಿಯಲ್ಲಿ ಈ ಒಂದು ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ, ಇಲ್ಲ ಅಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ ನಾನು ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ. ಈ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗಿಸುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಇದು ನನ್ನ ಭಾಗ್ಯ ಅಂತ ಹೇಳಿ DK ಶಿವಕುಮಾರ್ ಅವರು ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಆರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಜೊತೆ ಕಳೆದಂಥ ಕೆಲವು ದಿನಗಳನ್ನು, ಅವ್ರ ಜೊತೆ ಮಾತಾಡಿದಂಥ ಕೆಲವು ಮಾತುಗಳನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನು ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ಅಪ್ಪು ಅವರ ಹೆಸರಿನಲ್ಲಿ ಬರ್ತಾ ಇರುವಂತ ಈ ಆ್ಯಪ್ನಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಆ್ಯಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ, ಚೋಟ ಅಪ್ಪು, PRK, ನಾನು ಕಂಡ ಅಪ್ಪು, ಅಪ್ಪು ಫಿಟ್ನೆಸ್, ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಹಾಗೆ ಇದು ಎಷ್ಟು ಎಪಿಸೋಡಲ್ಲಿ ಬರ್ಬೋದು ಅಂತ ಹೇಳಿ ಅಶ್ವಿನಿ ಮೇಡಮ್ನ ಕೇಳಿದಾಗ, ಒಂದು 8 ಎಪಿಸೋಡ್ ಅನ್ಸುತ್ತೆ, 7 to 8 ಎಪಿಸೋಡ್, ಸುಮಾರು ಒಂದು 80-100 ಮಾಡಿ ಅಂತ ರಿಕ್ವೆಸ್ಟ್ ಅಷ್ಟೇ. ನೋಡೋಣ, ಫಸ್ಟ್ ಇದು 7ರಿಂದ 8 ನೋಡ್ತಾರ ನೋಡೋಣ, ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಾಡಿ. ಅಪ್ಪು ಅವರು ತೀರ್ಕೊಂಡಂತ ಆ ಕ್ಷಣ, ಹಾಗೆ ಅವರು ತೀರ್ಕೊಂಡಾಗ ಸೇರಿದಂಥ ಜನಸಾಗರ, ಅವ್ರ ಜೊತೆ ಕಳೆದಂಥ ಕೆಲವು ದಿನಗಳು, ಆಡಿದಂಥ ಕೆಲವು ಮಾತುಗಳು, ಮಾಡಿದಂಥ ಕೆಲಸಗಳ ಬಗ್ಗೆ DK ಶಿವಕುಮಾರ್ ಅವರು ನೆನೆಸ್ಕೊಂಡ್ರು. ಅಪ್ಪು ಸತ್ತಾಗ, ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂಥ ಜನಸಾಗರ, ಆ ನೋವು, ನಲಿವು, ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ, ಎಷ್ಟು ಜನ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು, ನಾನು ಅವ್ರನ್ನ ಬಲ್ಬನ್ನ LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನ ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿಸಿದೆ, ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ, ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನ ಖಂಡಿತ ಈ ಆ್ಯಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಒಂದು ಆ್ಯಪ್ನ ಮಾಡೋದ್ರ ಮೂಲಕ ಮತ್ತೆ ಅವರ ಹೆಸರು ಇನ್ನೂ ಶಾಶ್ವತವಾಗಿ ಉಳಿಯಂತಾಗ್ಲಿ ಅಂತ ಕೂಡ ತಿಳಿಸಿದ್ರು. ಮಾಡಿದಂತ ಸಾಧನೆ, ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದೆ ಇದು ಉಳ್ಕೊಳ್ತದೆ ಅಂತೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗಲೂ ಇದ್ದಂತ ವಯಸ್ಸಿನಲ್ಲಿ ಯಾರ್ದು ಅಲ್ಲ, ಸಾವು ಹೇಳ್ತೀನಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಅವರು ಇಬ್ರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ರು, ಒಂದೇ ಜಿಮ್ಗೆ ಹೋಗ್ತಾ ಇದ್ದೋ, ಒಳ್ಳೆ ಸ್ನೇಹಿತ, ಗೊತ್ತಿದೆ ನನಗೆ. ಅಂದ್ರೆ ಏನ್ ಮಾಡ್ತೀರಿ, ಆತನ ಕೈಲಿ ಏನು ಇರಲಿಲ್ಲ, ಸಂದರ್ಭ ಹಂಗಿತ್ತು. ನಾನು
ಸುಮಾರು ಸಾರಿ ಅಪ್ಪು ಅವ್ರನ್ನ ರಾಜಕೀಯದಕ್ಕೆ ಬನ್ನಿ ಅಂತೇಳಿ ಕರೆದೆ, ಬಟ್ ಅವರು ಒಪ್ಕೊಂಡ್ಲಿಲ್ಲ. ಅದಕ್ಕೆ ಅಷ್ಟೇ ಅಲ್ಲ, ನಾನು ಅಶ್ವಿನಿ ಮೇಡಮ್ನ ಕೂಡ ಕರೆದ್ರೆ ಅದಕ್ಕೂ ಕೂಡ ಅವರು ನಮ್ಮ ಯಜಮಾನ್ರು ಕೂಡ ಒಪ್ಪಲ್ಲ, ನಮ್ಮ ಫ್ಯಾಮಿಲಿ ಕೂಡ ಯಾರೂ ಒಪ್ಪೋದಿಲ್ಲ ರಾಜಕೀಯಕ್ಕೆ ಬರೋಕ್ಕೆ ಅಂತೇಳಿ ತಿಳಿಸಿ ಅವರು ಕೂಡ ಬರೋದಕ್ಕೆ ನಿರಾಕರಿಸಿದ್ರು ಅಂತೇಳಿ ಡಿ ಕೆ ಶಿವಕುಮಾರ್ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಂಡ್ರು. ಪತಿ ಜೊತೆಲಿ ಕರ್ಕೊಂಡು ಆ ನೋವನ್ನ ಹಾಸ್ಪಿಟ್ಲ್ ಹೋಗುವಂತ ಸಂದರ್ಭಕ್ಕೆ ಹಿಂಗ್ ಆಯ್ತು ಅಂತೇಳಿ ನನ್ನ ಏನ್ ಟ್ರೈನರ್ ಎಲ್ಲ ಜೊತೆ ಇದ್ದ, ಒಟ್ಟಿಗೆ ಇದ್ದ, ನಂಗೆ ಹಿಂಗಾಯ್ತು ಅಂತ ತಿಳಿಸ್ದ. ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ಇದರಲ್ಲಿ ಏನಂದ್ರೆ ಮ್ಯಾಮ್ ಸ್ಪೆಷಲ್ ಆಗಿ 8 ರಿಂದ 10 ಎಪಿಸೋಡ್ ಇರ್ತಾರೆ. ಬಟ್ ಅಪ್ಪು ಸರ್ ಜೊತೆಗೆ ಯಾರ್ಯಾರು ವರ್ಕ್ ಮಾಡಿದಾರೋ ಅವರೆಲ್ಲರದು ಮಾಡ್ತಾ ಇದೀವಿ. ಸೊ ಇಟ್ ಇಸ್ ಲೈಕ್ ಎವ್ರಿ ವೀಕ್ 1 ಸ್ಪೆಷಲ್ ಎಪಿಸೋಡ್ ಮ್ಯಾಮ್ ಇರುತ್ತೆ. ಪಾಡ್ಕಾಸ್ಟ್ ಮಾಡ್ತಾ ಇದೀವಿ ನಾವು. ಆಗಿದೆ ಒಂದ್ ಸ್ವಲ್ಪ ಶೂಟು, ಇನ್ ಮಿಕ್ಕಿದ್ದು ಕಂಟಿನ್ಯೂಷನ್ ಇದೆ. ಈ ಒಂದು ಆ್ಯಪ್ನಲ್ಲಿ ಬರುವಂಥ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಚಿಕ್ಕ ಮಗುವಿಂದ ವಯಸ್ಸಾಗಿರೋ ತಾತನವರೆಗೂ ಕೂಡ ತುಂಬ ಇಷ್ಟಪಡೋವಂಥದ್ದಾಗಿರಬೇಕು. ಯಾಕಂದರೆ ಅಪ್ಪು ಫ್ಯಾನ್ಸೇ ಅದೇ ಥರ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಒಂದು 7 ವಯಸ್ಸಿನ ಮಗುವಿಂದ ಹಿಡಿದು 80 ವಯಸ್ಸಿನ ತಾತನ್ಗೂ ಕಂಟೆಂಟು ಎಲ್ರಿಗೂ ಕೇಟರ್ ಆಗಬೇಕು ಅಂತ ಅಪ್ಪು ಸರ್ ಫ್ಯಾನ್ಸ್ ಹಂಗೆ ಇದ್ದಿತ್ತು ಅಕ್ರಾಸ್ ಆಲ್ ಏಜಸ್. ಸೊ ಅದಕ್ಕೆ ನಾವು ಛೋಟಾ ಅಪ್ಪುವಿಂದ ಹಿಡಿದು ಎಂಡ್ ಕ್ವಿಸ್ ತನಕ, ಕ್ರಾಸ್ ವರ್ಡ್ಸ್ ತನಕ, AI ವಿಡಿಯೋಸ್ ಆಗಲಿ, ಫ್ಯಾನ್ ಬೇಸ್ ಆಗಲಿ. ಫ್ಯಾನ್ ಬೇಸ್ ಅಂದರೆ ಡೈಲಿ ಎಂಗೇಜ್ ಆಗೋ ಫ್ಯಾನ್ಸು ಒಂದ್ ಏಜ್ ಇರುತ್ತೆ. ಸೊ ಅಷ್ಟು ಜನ ಕೇಟರ್ ಆಗೋ ಥರನೇ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಆರ ಇಟ್ಕೊಂಡು DNA ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಟೋರೀಸ್ ಹಾಕೊಂಡು ಹೋಗ್ತೀವಿ. ಈಗ ಛೋಟಾ ಅಪ್ಪು ಇರ್ಬೋದು, ಫಿಟ್ನೆಸ್ ಇರ್ಬೋದು, ಮುಂದೆ ಆಮೇಲೆ ಇದು ಯಾವ್ದೋ ಕ್ವಿಜ್ ಇರ್ಬೋದು, ಅದಿರ್ಬೋದು, ಸಾಕಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನೊಂದೇನು ಅಂದ್ರೆ ಫ್ಯಾನ್ ಚಾಲೆಂಜ್ ಅಂತ ಮಾಡ್ತಾ ಇದೀವಿ. ಸೊ ಫ್ಯಾನ್ ಚಾಲೆಂಜ್ ನಲ್ಲಿ ಭಾಗವಹಿಸಬಹುದು. ಓಕೆ, ನಾವು ಯಾವುದೋ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ನಟನೆ ಇರ್ಬೋದು, ಅದನ್ನ ತಗೊಂಡು ಇದು ಮಾಡುವಂಥದ್ದು ಫ್ಯಾನ್ ಚಾಲೆಂಜಸ್ ಬೇರೆ ಬೇರೆ ತರ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಒಂದು ವ್ಯಕ್ತಿತ್ವನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು, ಅದೊಂದು ಉದ್ದೇಶ. ಅದಕ್ಕೆ ಕಂಟೆಂಟ್ ಟೀಮು ಎಲ್ಲ ಟೀಮ್ಗಳು ವರ್ಕ್ ಮಾಡ್ತಾ ಇರುತ್ತೆ, ಐಡಿಯೇಟ್ ಮಾಡ್ತಾ ಇರುತ್ತೆ. ಓಕೆ, ಇಷ್ಟೇ ವ್ಯಕ್ತಿತ್ವದ ಇಷ್ಟೇ ಅಲ್ಲ. ಈಗ ನಾವು 1 ವರ್ಷದಲ್ಲಿ ಪ್ಲಸ್ ಇಷ್ಟು ವರ್ಕ್ನಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಕೊಂಡು ಹೋಗಿರೋದು. ಮುಂದೆ ಅದನ್ನ ಬೆಳೆಸ್ಕೊಂಡೇ ಹೋಗ್ಬೇಕು. ಅದು ಒಂದು. ಮತ್ತು ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ, ಈಗ ಎಲ್ಲ ಕನ್ನಡಿಗರು ಅದರಲ್ಲಿ ಇರಬೇಕು. ಆ ಕನ್ನಡಿಗರು ಈ ಪ್ರಮೋಷನ್ಗಳು ನೋಡ್ತಾ ಇರಬೇಕು. ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.